ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಾವು ನಿನ್ನೆಯೊಂದು ಸುದ್ದಿಯನ್ನ ನಿಮ್ಮ ಮುಂದಿಡೋ ಕೆಲಸ ಮಾಡಿದ್ವಿ. ಸಿಎಂ ಸ್ಥಾನದಿಂದ ಕೆಳಗಿಳಿದಿರೋ ಸಿದ್ದರಾಮಯ್ಯ ಅಹಿಂದ ಸಂಘಟಿಸೋದಕ್ಕೆ ಮುಂದಾಗ್ತಿದ್ದಾರೆ. ಈ ಮೂಲಕ ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳಲು ಪ್ಲಾನ್ ಮಾಡಿದ್ದಾರೆ ಅಂತ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಸುದ್ದಿ ಸಿಕ್ಕಿದೆ. ಈ ಬಾರಿ ದಿಲ್ಲಿ ನಾಯಕರೇ ಸಿದ್ದರಾಮಯ್ಯ ಹೆಗಲಿಗೆ ದೊಡ್ಡ ಜವಾಬ್ದಾರಿ ಹೊರಿಸಿ ಕಳಿಸಿದ್ದಾರೆ. ಸಿಎಂ ಸ್ಥಾನವನ್ನ ನಿಮ್ಮಿಂದ ಪಡೆದಿರಬಹುದು, ಆದ್ರೆ ನಿಮ್ಮನ್ನ ಪಕ್ಷ ಯಾವತ್ತೂ ದೂರ ಮಾಡ್ಕೊಳ್ಳೋದಿಲ್ಲ ಅಂತ ದೊಡ್ಡ ಜವಾಬ್ದಾರಿಯನ್ನ ನೀಡಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಕಂಡ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಒಬ್ರು. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಪರಿಸ್ಥಿತಿ ಬಂದ ಬಳಿಕವೂ ಟಗರು ಖ್ಯಾತಿಯ ಸಿದ್ದರಾಮಯ್ಯ ಪಕ್ಷದ ಚಟುವಟಿಕೆಯಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡಿದ್ದಾರೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಒಂದನ್ನು ಸಿದ್ಧಪಡಿಸಿದ್ದು ಅವರ ಜನಪ್ರಿಯತೆಯನ್ನ ಎನ್ಕ್ಯಾಶ್ ಮಾಡಿಕೊಳ್ಳಲು ಯೋಜನೆ ರೂಪಿಸಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾದ ಸಮಯದಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಆಗಿತ್ತು. ಅಧ್ಯಕ್ಷ ಗಾದಿಯ ರೇಸ್ನಲ್ಲಿ ಮುನ್ನೆಲೆಯಲ್ಲೇ ಇಲ್ಲದ ಬಿಕೆ ಹರಿಪ್ರಸಾದ್ ಅವರನ್ನ ಈ ಹುದ್ದೆಗೆ ರಾಹುಲ್ ಗಾಂಧಿ ನೇಮಿಸಿದ್ರು. ಆ ಮೂಲಕ ಅಧ್ಯಕ್ಷ ಹುದ್ದೆಯನ್ನು ನಿಭಾಯಿಸ್ತಾ ಇದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆ ಹುದ್ದೆಯಿಂದ ಕೆಳಗಿಳಿದಿದ್ರು. ಅಪ್ರತಿಮ ಸಂಘಟನಾಕಾರ ಅನ್ನುವ ಹೆಸರನ್ನ ಪಡೆದಿರುವ ಡಿಕೆಶಿ ಅವರಂತೆ ಬಿಕೆ ಹರಿಪ್ರಸಾದ್ ಪಕ್ಷ ಬಲವರ್ಧನೆಗೆ 10 ಕಾರ್ಯಕ್ರಮಗಳನ್ನ ರೂಪಿಸುತ್ತಿದ್ದಾರೆ. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಸಿದ್ದರಾಮಯ್ಯ ಅವರನ್ನ ಸಮರ್ಥವಾಗಿ ಬಳಸಿಕೊಳ್ಳೋದು. ಆತ್ಮೀಯರೇ, ಅಹಿಂದ ಸಮಾವೇಶವನ್ನ ಆಯೋಜಿಸುತ್ತಿದ್ದೇನೆ ಅನ್ನುವ ಕಾರಣಕ್ಕಾಗಿ ಜೆಡಿಎಸ್ನಿಂದ ನನ್ನನ್ನ ಹೊರಹಾಕಲಾಯಿತು ಅಂತ ಸಿದ್ದರಾಮಯ್ಯ ಹಲವು ಬಾರಿ ಹೇಳಿದ್ರು. ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ ಬಳಿಕ ಇದನ್ನೇ ಪ್ರಮುಖವಾಗಿ ಬಳಸಿಕೊಳ್ಳಲಾರಂಭಿಸಿದ್ರು. ಈ ಮೂಲಕ ಅಹಿಂದ ವರ್ಗವೂ ಸೇರಿದಂತೆ ರಾಜ್ಯದ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದ್ರು. ಈಗ ಕಾಂಗ್ರೆಸ್ ಹೈಕಮಾಂಡ್ ಇದನ್ನೇ ಮುಂದಿನ ಚುನಾವಣಾ ತಂತ್ರದ ಭಾಗವಾಗಿ ರಾಜ್ಯ ಪ್ರವಾಸವನ್ನ ಆಯೋಜಿಸುವ ನಿರ್ಧಾರಕ್ಕೆ ಬಂದಿದೆ. ಅದರ ಸಂಪೂರ್ಣ ಹೊಣೆಗಾರಿಕೆ ಸಿದ್ದರಾಮಯ್ಯ ಅವರದ್ದೇ ಆಗಿರುತ್ತೆ. ಡಿಕೆ ಶಿವಕುಮಾರ್ ಸಿಎಂ ಆಗಿ 1 ತಿಂಗಳಾಗಿದೆ, ಆದರೆ ಮುಂದಿನ ಚುನಾವಣೆಗೆ ಬಾಕಿ ಉಳಿದಿರೋದು ಜಸ್ಟ್ 2 ವರ್ಷ. ಹೀಗಾಗಿ ಕಾಂಗ್ರೆಸ್ನವರು ಈಗಲೇ ಅಖಾಡಕ್ಕಿಳಿಯಲು ರೆಡಿಯಾಗಿದ್ದಾರೆ. ಮುಂಬರುವ ದಸರಾ ವೇಳೆ ಅಂದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಜನಜಾತ್ರೆ ಆಯೋಜಿಸುವ ನಿರ್ಧಾರಕ್ಕೆ ಬಂದಿದೆ. ರಾಜ್ಯದ ವಿವಿಧ ದಿಕ್ಕುಗಳಲ್ಲಿ ಸಾರ್ವಜನಿಕ ಸಭೆ ನಡೆಯಲಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಮುದಾಯದ ಸಮಾವೇಶಕ್ಕೆ ಕಾಂಗ್ರೆಸ್ ಯೋಜನೆ ರೂಪಿಸಿಕೊಂಡಿದೆ. ಮೂಲಗಳ ಮಾಹಿತಿ ಪ್ರಕಾರ 2028ರ ಚುನಾವಣೆಯಲ್ಲಿ ಮತ್ತೆ ಪಕ್ಷ ಅಧಿಕಾರಕ್ಕೆ ಬರಲು ಸಿದ್ದರಾಮಯ್ಯ ಅವರನ್ನ ಮತ್ತು ಅವರಿಗೆ ಇರುವ ಜನಪ್ರಿಯತೆಯನ್ನ ಬಳಸಿಕೊಳ್ಳಲು ರೋಡ್ ಮ್ಯಾಪ್ ಹಾಕಿಸಿಕೊಂಡಿದೆ. ಈ ಮಹತ್ತರ ಜವಾಬ್ದಾರಿಯನ್ನ ಅವರ ಹೆಗಲ ಮೇಲೆ ಈಗಲೇ ಹೈಕಮಾಂಡ್ ಹೊರಿಸಿದೆ. 2 ದಿನಗಳ ಹಿಂದೆ ಕೆಪಿಸಿಸಿ ಆಯೋಜಿಸಿದ್ದ ಮಹತ್ವದ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂಲಕ ಈ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ರವಾನಿಸಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಹಾಗೂ ಈಗಲೂ ಸಹ ಅವರನ್ನ ಬೆಂಬಲಿಸುವ ಅಥವಾ ನಂಬಿಕೊಂಡವರ ಪಟ್ಟಿ ಕಮ್ಮಿ ಏನಿಲ್ಲ. ಅದು ಅಭಿಮಾನಿಗಳೇ ಆಗಬಹುದು, ಜನಸಾಮಾನ್ಯರೇ ಆಗಬಹುದು ಅಥವಾ ಶಾಸಕರೇ ಆಗಬಹುದು. ಸಚಿವ ಸಂಪುಟ ವಿಸ್ತರಣೆಯನ್ನ ಹೈಕಮಾಂಡ್ ಈಗಾಗಲೇ ತನ್ನ ಸುಪರ್ದಿಗೆ ತೆಗೆದುಕೊಂಡಾಗಿದೆ. ಇತ್ತ ಬಿಕೆ ಹರಿಪ್ರಸಾದ್ ಪಕ್ಷದ ಕೆಲಸವನ್ನ ನಾನು ನೋಡ್ಕೊಳ್ತೀನಿ, ಸರ್ಕಾರದ ಕೆಲಸವನ್ನ ನೀವು ನೋಡ್ಕೊಳ್ಳಿ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಹಾಗಾಗಿ ಮುಂದಿನ ಸಂಪುಟ ವಿಸ್ತರಣೆ ಕೆಲಸ ಇರಬಹುದು, ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರುವ ಕೆಲಸ ಇರಬಹುದು. ಎಲ್ಲದರಲ್ಲೂ ಸಿದ್ದರಾಮಯ್ಯ ಅವರ ಮಾತನ್ನ ದೊಡ್ಡ ಮಟ್ಟದಲ್ಲಿ ಪರಿಗಣಿಸಲು ಹೈಕಮಾಂಡ್ ನಿರ್ಧರಿಸಿದೆ. ಅದಕ್ಕಿಂತ ಹೆಚ್ಚಾಗಿ ಅವರಿಗಿರುವ ಜನಪ್ರಿಯತೆಯನ್ನ ಬಳಸಿಕೊಳ್ಳುವ ಚಾಣಕ್ಯ ಹೆಜ್ಜೆಯನ್ನ ಇಡೋದಕ್ಕೆ ಮುಂದಾಗಿದ್ದಾರೆ. ಇದು ಕಾಂಗ್ರೆಸ್ಗೆ ದೊಡ್ಡ ಲಾಭ. ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನ ಎಷ್ಟು ಸೈಡ್ ಲೈನ್ ಮಾಡ್ತಾರೋ ಅಷ್ಟೇ ಪಕ್ಷಕ್ಕೆ ಹೊಡೆತ ಬೀಳುತ್ತೆ. ಸಿದ್ದರಾಮಯ್ಯ ಬರೀ ರಾಜಕಾರಣಿಯಲ್ಲ, ಜನನಾಯಕ. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಹೊರಗಿಟ್ಟಷ್ಟು ಪಕ್ಷಕ್ಕೆ ಹೊಡೆತ. ಕಳೆದೊಂದು ತಿಂಗಳಲ್ಲಿ ನಾನಾ ಸುದ್ದಿ ಹಬ್ಬಿದ್ವು. ಸಿದ್ದರಾಮಯ್ಯ ತೆರೆಮರೆಗೆ ಸರಿತಿದ್ದಾರೆ ಅನ್ನೋ ಸುದ್ದಿಗಳೆಲ್ಲ ಹಬ್ಬಿದ್ವು. ಇದಕ್ಕೆ ತಕ್ಕಂತೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಚಟುವಟಿಕೆಗಳು ಆಗಿದ್ವು. ರಾಜಕೀಯ ನಾಯಕರ ಹೇಳಿಕೆಗಳು ಕೂಡ ಅಚ್ಚರಿಗೆ ಕಾರಣ ಆಗಿತ್ತು. ಇದೆಲ್ಲವನ್ನ ದಿಲ್ಲಿ ನಾಯಕರು ಅರಿತುಕೊಂಡ್ರೋ ಏನೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಇಲ್ಲದೆ ಪಕ್ಷವನ್ನ ಗೆಲ್ಲಿಸೋದು ಅಷ್ಟು ಈಸಿ ಅಲ್ಲ ಅನ್ನೋದು ಹೈಕಮಾಂಡ್ಗೆ ಗೊತ್ತಾಗಿದೆ. ಹೀಗಾಗಿ ಸಿದ್ದರಾಮಯ್ಯಗೆ ದೊಡ್ಡ ಜವಾಬ್ದಾರಿಯನ್ನೇ ನೀಡಿದ್ದಾರೆ. ಸಿಎಂ ಸ್ಥಾನ ಹೋದ್ರೆ ಏನಂತೆ, ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋ ದೊಡ್ಡ ಹೊಣೆಗಾರಿಕೆಯನ್ನ ಸಿದ್ದು ಕೈಗಿಟ್ಟಿದ್ದಾರೆ.
ಇದು ಸಿದ್ದರಾಮಯ್ಯ ಪಾಲಿಗೆ ದೊಡ್ಡ ಅಸ್ತ್ರವೇ ಸಿಕ್ಕಂತಾಗಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.